ಹಾಯ್ ಎವ್ರಿವನ್. ಸೊ ಎಲ್ರಿಗೂ ನಮಸ್ತೆ. ಇವತ್ತಿಂದು ಈ ವಿಡಿಯೋ ಏನಂತ ಅಂದರೆ, ನಾನು ಇಷ್ಟು ದಿನ ಏನಂದರೆ ಕಳ್ಸೋಕ್ಕೆ ಬರೀ ಬ್ಲೌಸ್ ಪೀಸಲ್ಲಿ ಯಾವ ಥರ ಅಲಂಕಾರ ಮಾಡೋದಂತ ತೋರಿಸಿದ್ದೆ. ಬಟ್ ಇದೇನಂದರೆ ಇಷ್ಟು ಪುಟಾಣಿ ಕಳ್ಸೋಕ್ಕೆ ಇನ್ನು ಯಾವುದೇ ಥರ ಸ್ಟೆಪ್ಸ್ನ ಯೂಸ್ ಮಾಡಿದೆ. ಅಂದರೆ ಕೆಳಗೆ ಇನ್ನೊಂದು ಮಣೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕಬ್ಬಿಣ ಸ್ಟ್ಯಾಂಡ್ನ ಇಟ್ಟೆ, ಕೆಳಗಡೆ ಪ್ಲೇಟು ಮತ್ತು ಅಕ್ಕಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಕಳ್ಸನ ಇಟ್ಟು ಈ ಕಳ್ಸೋಕ್ಕೇನೆ ಯಾವ ರೀತಿ ಸೀರೆನ ಉಡ್ಸೋದು ಅಂತ ತೋರಿಸ್ತೀನಿ. ಸೊ ಇಷ್ಟು ದಿನ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಈಗ ಈ ವಿಡಿಯೋ ನೋಡೋಕೆ ಬಂದಿರೋರ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಕೊನೆ ತನಕ ನೋಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿ ಲಕ್ಷ್ಮೀ ದೇವಿಗೆ ಸೀರೆನ ಹೇಗೆ ಉಡ್ಸೋದು ಅಂತ ತೋರಿಸ್ತೀನಿ. ಹಾಗೆಯೇ ಬರೀ ಕಳ್ಸೋಕ್ಕೆ ಸೀರೆ ಉಡ್ಸೋರಾದರೆ ಆದಷ್ಟು ಲೈಟ್ ವೆಯ್ಟ್ ಸೀರೆನ ತೊಗೊಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಕಳ್ಸ ತುಂಬ ಪುಟಾಣಿ ಇರುತ್ತಲ್ವ, ಹಾಗಾಗಿ ಸೀರೆ ಭಾರ ಇದ್ದರೆ ಜಾರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಸೀರೆ ಹೇಗೆ ಉಡ್ಸೋದು ಅಂತ ನೋಡೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ನೋಡೋಣ. ಏನಂದರೆ ಇದೆರಡೂ ಕಡೆನೂ ಒಂದು ಅರ್ಧ ಮಾರ್ಗು ಸ್ವಲ್ಪ ಜಾಸ್ತಿ ಆಗುವಷ್ಟು ಸೀರೆನ ಬಿಟ್ಕೊಳ್ಳಿ. ಈಗ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಎರಡು ಕಡೆನೂ ಒಂದು ಮುಕ್ಕಾಲು ಮಾರಷ್ಟು ಈ ಥರ ಸೀರೆ ಬಿಟ್ಕೊಂಡು ಈ ಮಧ್ಯದಲ್ಲಿ ನಮ್ಗೆ ಉಳಿಯುತ್ತಲ್ಲ ಈ ಸೀರೆನ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ಎರಡೂ ಕಡೆನೂ ಅಷ್ಟಷ್ಟು ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡಿ, ಇನ್ ಕೇಸ್ ಏನಾದರೂ ಸೀರೆ ಜಾರಿದ್ರೆ ಅಂದ್ಬಿಟ್ಟು ಈಗ ನಾನು ಫೋಲ್ಡ್ ಮಾಡಿರೋ ಜಾಗದಲ್ಲಿ ಒಂದು 3 ಪಿನ್ನನ್ನು ಅಷ್ಟುದ್ದನೂ ಮಧ್ಯದಲ್ಲಿ ಮತ್ತು ಆ ಕಡೆ ಈ ಕಡೆ ಪಿನ್ ಹಾಕೋತೀನಿ. ಇವಾಗ ನೋಡಿ, ಇಲ್ಲೂ ಒಂದು ಮುಕ್ಕಾಲು ಮಾರು ಬಿಟ್ಕೊಂಡಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಈ ಥರ ಸೆಕ್ಯೂರ್ಗೆ ಅಂದ್ಬಿಟ್ಟು ಅಲ್ಲಲ್ಲೇ ಪಿನ್ನ ಹಾಕ್ಕೊಂಡು ಮತ್ತು ಈ ಕಡೆನೂ ಒಂದು ಮುಕ್ಕಾಲು ಮಾರು ಆಗೋಷ್ಟು ಬಿಟ್ಕೊಂಡಿದ್ದೀನಿ. ಇವಾಗ ಏನಂದರೆ ಸೆರಗು ಮಾಡೋದಕ್ಕೆ ಈ ಥರ ಉದ್ದುದ್ದ ಸೆರಗುಗಳನ್ನ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾವು ಯಾಕಂದರೆ ಕಳ್ಸೋಕ್ಕೆ ಸೀರೆ ಉಡಿಸ್ತಿರೋದ್ರಿಂದ ಚಿಕ್ಕದಾಗಿರಬೇಕು ಅದು ನರ್ಗೆ. ಸೊ ಈ ಬಾರ್ಡರ್ ಎಷ್ಟಗಲ ಇದೆ ಅಲ್ಲ, ಇಷ್ಟಗಲ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೋತೀನಿ. ಇವಾಗ ನೋಡಿ, ಈಗ ಎರಡು ಸೈಡ್ ನಾವು ಬಿಟ್ಕೊಂಡಿದ್ವಲ್ಲ ಅಲ್ಲಿ ಈ ಥರ ಸಣ್ಣದಾಗಿ ನರ್ಗೆ ಮಾಡ್ಕೊಂಡಿದ್ದೀನಿ. ಇದು ಸೆರಗಿಗೆ. ಇವಾಗ ಮಧ್ಯದಲ್ಲಿ ಏನು ಉಳಿದಿದೆ ಅಲ್ಲ ಅದನ್ನು ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ಳುವಾಗ ಯಾವ ಥರ ನರ್ಗೆ ಮಾಡ್ಕೋತೀವಲ್ಲ ಆ ಥರ ನರ್ಗೆ ಮಾಡ್ಕೊಂಡು ಬರೋಣ. ಇದನ್ನು ರೀತಿ ನರ್ಗೆ ಮಾಡ್ಕೊಂಡಾಗ ಏನು ಮಾಡಿ ಅಂದರೆ ಕಂಪ್ಲೀಟ್ ಒಂದೇ ಸಲ ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲದನ್ನೂ ನರ್ಗೆ ಮಾಡ್ಕೋಬೇಡಿ. ಈ ಥರ ಒಂದು 4ರಿಂದ 5 ನರ್ಗೆಗಳನ್ನ ಮಾಡಿಕೊಂಡು ಈ ಥರ ಸ್ವಲ್ಪ ಹಿಂದಿಂದೆ ಜೋಡಿಸ್ಕೊಂಡು ಈ ಥರ ಪಿನ್ ಹಾಕ್ಕೊಳ್ಳಿ. ನಾನು ಮುಂದೆ ಹೇಳ್ತೀನಿ ಈ ಥರ ಮಾಡಿದರೆ ಯಾಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಥರ ಮಾಡಿಕೊಂಡು ಇವಾಗ ರೇಷ್ಮೆ ಸೀರೆಗೆಲ್ಲ ಹಾಕೋ ಪಿನ್ಗಳು ಬರುತ್ತಲ್ಲ, ಅದಾಗಲಿಲ್ಲ ಸ್ವಲ್ಪ ದೊಡ್ಡ ಪಿನ್ ಇದ್ದರೆ ಅದನ್ನು ಸೇರಿಸ್ಕೊಂಡು ಈ ಥರ ಒಂದು 5ರಿಂದ 6 ಪಿನ್ಗಳನ್ನ ನರ್ಗೆಗಳಿಗೆ ಈ ಥರ ಪಿನ್ ಹಾಕ್ಕೊಂಡು ಬನ್ನಿ. ಇದ್ರಲ್ಲ ನಾನು ಯಾಕೆ ಈ ಥರ ಒಂದು 3 5 ನರ್ಗೆ ಆದಮೇಲೆ ಹಿಂಗೆ ಪಿನ್ ಹಾಕ್ಕೊಳ್ಳಿ ಅಂದರೆ, ಇದು ನೋಡಿ ಆಲ್ರೆಡಿ ಹಿಂಗೆ ಅಗಲ ಬಂದಿದೆ. ಸೊ ನಾವು ಕಳ್ಸೋಕ್ಕೆ ಹಾಕುವಾಗ ಒಂದು ಕಡೆ ಹಿಂಗೆ ಮುದ್ರುಕೊಂಡಂಗೆ ಆಗಲ್ಲ. ಸೊ ಇದು ನರ್ಗೆ ರೆಡಿ ಇದೆ ಮತ್ತು ಎರಡೂ ಕಡೆದು ಸೆರಗು ರೆಡಿ ಇದೆ. ಸೊ ಇವಾಗ ಇದಿಷ್ಟು ರೆಡಿ ಆದಮೇಲೆ ಕಳ್ಸೋಕ್ಕೆ ಯಾವ ಥರ ಸೀರೆ ಡ್ರೇಪ್ ಮಾಡೋದಂತ ತೋರಿಸ್ತೀನಿ. ಇವಾಗ ಏನಂತ ಅಂದರೆ ಈ ರೀತಿ ಒಂದು ಮಣೆ ಇಡಿ. ಮಣೆ ಇಟ್ಬಿಟ್ಟು ಪ್ಲೇಟ್ ಇಟ್ಟು ಈ ಕಳಸ ಇಡ್ತೀವಲ್ಲ, ಈ ಕಳಸ ಇಟ್ಟಿದಾಗ ಈ ಥರ ಒಂದು ಕೋಲನ್ನ ಗಟ್ಟಿ ಕಟ್ಕೊಳ್ಳಿ. ನೀವು ಈ ಥರ ಕೋಲ್ಗೆ ಬೇಕಿದ್ರೆ ನೀವು ಏನೋ ಪೇಪರ್ ಬರುತ್ತಲ್ಲ, ಗಿಫ್ಟ್ ಪೇಪರ್ದು ರ್ಯಾಪರ್ ಬರುತ್ತಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಕಾಣೋ ಥರ ಮಾಡ್ಬೋದು. ನಾನಿದು ಹಬ್ಬಕ್ಕಿನ್ನ ರೆಡಿ ಮಾಡ್ಕೊಂಡಿಲ್ಲ ಅಂತ ಇದಕ್ಕೆ ನಾನು ಮಾಡಿಲ್ಲ. ಸೊ ಅದು ಇದನ್ನು ಕೋಲ್ನ ನೀವೇನಂದರೆ ನಾವು ಸೆರಗಾಕೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಂಡ್ರೂ ಸಾಕು. ಇಲ್ಲಾಂದ್ರೆ ಏನಂದರೆ ಕಳಸ ಚಿಕ್ಕದಾಗಿ ಕೋಲ್ ಉದ್ದ ಕಾಣಿಸುತ್ತೆ. ಸೊ ನಮ್ಮದು ಇದು ಕಳ್ಸೋಕ್ಕೆ ಸೀರೆ ಉಡಿಸುವಾಗ ನೀಟಾಗಿ ಲಕ್ಷ್ಮೀ ದೇವಿ ಕೂತಿರೋ ಥರ ಕಾಣಿಸ್ಬೇಕು ಅಂದರೆ ನಾವು ಯೂಸ್ ಮಾಡಬೇಕಿರೋ ಟ್ರಿಕ್ಸ್ಗಳೇನೆಂದರೆ, ನಮ್ದು ಇವಾಗ ಇರೋದು ಇಷ್ಟೇ ಹೈಟು. ಸೊ ನಾವು ಇಷ್ಟು ಹೈಟಲ್ಲಿ ನಾವು ನರ್ಗೆ ಮಾಡಿ ಸೆರಗು ಮಾಡಿ ಆಮೇಲೆ ಲಕ್ಷ್ಮಿ ಮುಖ ಕೂರಿಸಿದ್ರೆ ಏನಾಗುತ್ತೆ, ಲಕ್ಷ್ಮಿ ಮುಖ ಪುಟ್ಟದಾಗಿ ಕಾಣಿಸಿ ಬಾಡಿ ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ಆವಾಗ ನೀಟಾಗಿ ಕಾಣಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ, ಇಲ್ಲಿ ನಮಗಿಲ್ಲಿ ಒಳಗೋಗಿದೆ ಅಲ್ವಾ, ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿದೆ ಅಲ್ವಾ ಅದನ್ನು ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಸೊ ದಟ್ ಲಕ್ಷ್ಮಿದು ಬಾಡಿ ಒಂದು ಲೆವೆಲ್ಲಿಗೆ ಶೇಪಲ್ಲಿ ಬರುತ್ತೆ. ಸೊ ಇದನ್ನು ನೀಟಾಗಿ ಒಂದು ಬ್ಲೌಸ್ ಪೀಸಲ್ಲಿ ಕವರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ
ಹೇಳಿದ್ನಲ್ಲ, ಒಂದು ನೀಟಾಗಿ ಒಂದು ಲೆವೆಲಿಗೆ ಬರುತ್ತೆ. ಸೊ ಇವಾಗ ಏನಂತ ಅಂದರೆ, ನಾವು ಇವಾಗ 2 ಸ್ಟೆಪ್ಪು, ಈಗ ಇಲ್ಲೊಂದು ಬಿಂದಿಗೆನ ಇನ್ನೊಂದು ಬಿಂದಿಗೆ ಇಟ್ಟು ನಾವು ಸೀರೆ ಉಡಿಸುವಾಗ ಏನು ಮಾಡ್ತೀವಿ, ನೀಟಾಗಿ ನಾವು ಸೆರಗನ್ನ ಕಟ್ಟೋಕ್ಕೆ ಈಸಿ ಆಗುತ್ತೆ. ಬಟ್ ಇವಾಗ ಏನು ಮಾಡಬೇಕಂತ ಅಂದರೆ, ನಾವು ಇಲ್ಲಿಗೆ ಸೆರಗನ್ನ ಕಟ್ಟಬಾರ್ದು. ಇದಲ್ವ ಸೊಂಟ ನಮಗೆ ಇವಾಗ ಸಿಗೋದು. ಸೊ ನಾವು ಇಲ್ಲಿಗೆ ಕಟ್ಕೊಳ್ಳೋಣ. ಇಲ್ಲಿಗೆ ನರಿಗೆ ಕಟ್ಟಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋ ನೋಡ್ತಾ ಇರಿ ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿಗೆ ನೀಟಾಗಿ ಗಟ್ಟಿಯಾಗಿ ಕಟ್ಕೊಳ್ಳೋಣ. ನಾನು ಅದಕ್ಕೆ ಹೇಳಿದ್ದು, ಸೀರೆ ತೊಗೊಳ್ಳುವಾಗ ಆದಷ್ಟು ಲೈಟ್ ವೆಯ್ಟ್ ಇರೋ ಸೀರೆನ ತೊಗೊಳ್ಳಿ, ಬರೀ ಕಳಿಸೋ ಕುಡಿಸ್ತಿರೋರಾದರೆ. ಸೊ ದಟ್ ನಾವು ಇಲ್ಲಿ ಕಟ್ತಿರೋದ್ರಿಂದ ಕೆಲವೊಂದ್ಸಲ ಗ್ರಿಪ್ ಸಿಗದೆ ಏನಾದರೂ ಜಾರಿದ್ರೆ ಅದು ಆ ಥರ ಯಾವುದು ಚಾನ್ಸಸ್ ಇರಲ್ಲ. ಸೊ ಲೈಟ್ ವೆಯ್ಟ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಸೀರೆ ಉಡ್ಸೋದಕ್ಕೆ. ಸೊ ಇಲ್ಲಿಗೆ ನೀಟಾಗಿ ನಾವು ರೆಡಿ ಮಾಡ್ಕೊಂಡಿರೋ ನರ್ಗೆನ ಕಟ್ಟೋಣ ಇವಾಗ. ನೋಡಿದ್ರಲ್ಲ, ನಾನು ನರ್ಗೆ ಮಾಡ್ಕೊಳ್ಳುವಾಗ ಹೇಳಿದ್ನಲ್ಲ, 3 ಪ್ಲೀಟ್ಸ್ಗೆ ಈಗ ಒಂದೊಂದು ಪಿನ್ ಹಾಕೋ ಬನ್ನಿ ಅಂತ. ಸೊ ನಾನು ಇದಕ್ಕೇ ಹೇಳಿದ್ದು, ನೀವು ಅಲ್ಲಿ ಪಿನ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೀಟಾಗಿ ಹಿಂಗೆ ಅಗ್ಲಿಸ್ಬಿಟ್ಟು ಒಂದೇ ಸಲ ಕಟ್ಬೋದು. ಸೊ ಇವಾಗ ನರ್ಗೆ ರೆಡಿಯಾಗಿದೆ. ಇವಾಗ 2 ಸೆರ್ಗಗಳನ್ನ ಮಾಡ್ಕೊಂಡಿದ್ವಲ್ಲ, ಇದನ್ನು ನೀವು ಯಾವ ರೀತಿ ಕೂಡ ಹಾಕ್ಬೋದು, ಮುಂದೆ ಮತ್ತು ಹಿಂದೆ. ನನಗೆ ಕಳಸು ಕುಡಿಸ್ತಿರೋದ್ರಿಂದ ನಾವು ಈ ಮುಂದೆಯಿಂದ ಈ ಥರ ಸೆರ್ಗ ಹಾಕಿದ್ರೇ ನೀಟಾಗಿ ಕಾಣುತ್ತೆ. ಸೊ ದಟ್ ಇಲ್ಲಿ ಉಬ್ಬಲ್ಲ. ಹಾಗಾಗಿ ನಾನು ಮುಂದೆಯಿಂದ ಸೆರ್ಗನ್ನ ಹಾಕಿ ತೋರಿಸ್ತೀನಿ ಇವಾಗ. ಈ ಥರ ಹಿಂದೆಯಿಂದ 2 ತಂದು, ನಾನು ಕೆಲವೊಂದು ಸ್ಟೆಪ್ಸ್ನ ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ. ಅಂದರೆ ಪಿನ್ ಹಾಕೋದೆಲ್ಲ ನಾನು ತೋರಿಸ್ತಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು. ಸೊ ಈ ರೀತಿ 2 ಮಾಡಿಕೊಂಡು ಈಗ ಇಲ್ಲಿಗೆ ಸೊಂಟದ ಪಟ್ಟಿ ಹಾಕೋಣ. ಸೊ ನಮಗೆ ಅದು ಸೊಂಟದ ಶೇಪ್ ಬರುತ್ತೆ. ಸೊ ಸೊಂಟದ ಪಟ್ಟಿ ಹಾಕೋಕ್ಕೆ ಮೊದಲು ಟೈಟಾಗಿ ಒಂದು ದಾರದಲ್ಲಿ ಕಟ್ಕೊಳ್ಳಿ. ಅದಾದಮೇಲೆ ನೀವು ಹಾಗೆ ಮೇಲೆ ಸೊಂಟದ ಪಟ್ಟಿನ ಇಡ್ಬೋದು. ದಾರದಲ್ಲಿ ಕಟ್ತೆ ಡೈರೆಕ್ಟಾಗಿ ಸೊಂಟದ ಪಟ್ಟಿ ಹಾಕಿದರೆ ನಮಗದು ಟೈಟಾಗಿ ಸೊಂಟದ ಥರ ಕಾಣಲ್ಲ. ಇವಾಗ ಲಕ್ಷ್ಮಿ ಮುಖನ ಹಾಕೋಣ. ಹಾಕ್ಬಿಟ್ಟು ಇನ್ನು ಉಳಿದಿದ್ದ ಕರೆಕ್ಷನ್ಸ್ನ ಮಾಡೋಣ. ಸೊ ದಟ್ ನಮಗೆ ನೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಇವಾಗ ನೋಡಿ, ಇವಾಗ ಕಂಪ್ಲೀಟಾಗಿ ಅಂದರೆ ಆಲ್ಮೋಸ್ಟ್ ಆಗಿದೆ ಅಲ್ಲ. ಇವಾಗ ನಾವು ಮಾಡಬೇಕಿರೋದು ಮೇಯ್ನ್ ಏನಂತ ಅಂದರೆ, ಲಕ್ಷ್ಮೀ ದೇವಿಗೆ ಇವಾಗ ನಾವು ಕಾಲು ಅಂತಂದರೆ ಇಲ್ಲಿ ನಾವು ಈ ಪೋರ್ಷನ್ನ ನೀಟಾಗಿ ದಪ್ಪ ಮಾಡಿದರೆ, ಸೊ ದಟ್ ಲಕ್ಷ್ಮೀ ದೇವಿ ಮಂಡಿ ನೀಟಾಗಿ ಕಾಣೋ ಥರ ಮಾಡಿದರೆ ನಮ್ಮದು ಕಂಪ್ಲೀಟ್ ಸೀರೆ ಏನು ಉಡ್ಸಿದ್ದೀವಲ್ಲ ಅದಕ್ಕೆ ಬೇರೆ ಥರ ಲುಕ್ಕೇ ಬರುತ್ತೆ. ಅದು ಇವಾಗ ನಾನು ತೋರಿಸ್ತೀನಿ ನೋಡಿ. ನನಗಿವಾಗ ವೇಸ್ಟ್, ಈಗ ನಿಮ್ಮ ಹತ್ರ ಹಳೆ ನ್ಯೂಸ್ ಪೇಪರ್ಸ್ ಇದ್ದರೆ ಅದನ್ನು ನೀವು ಏನು ಇಲ್ಲಿಂದ ಇಲ್ಲಿ ತನಕ ನೀಟಾಗಿ ಏನು ಎಷ್ಟು ಆ್ಯಂಗಲಲ್ಲಿ ತೊಡೆ ಕೂರುತ್ತಲ್ವ ಅಷ್ಟು ಆ್ಯಂಗಲಲ್ಲಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇವಾಗ ನನಗೆ ನ್ಯೂಸ್ ಪೇಪರ್ ಸಿಕ್ಕಿಲ್ಲ, ಹಾಗಾಗಿ ಕಾಲ್ಗಳಿದೆ ಅಲ್ಲ ಅದನ್ನೇ ಈ ಥರ ಫೋಲ್ಡ್ ಮಾಡಿ ಕಾಲ್ಗಳ ಥರ ಇಲ್ಲಿ ನೀಟಾಗಿ ದಪ್ಪ ಬರೋ ಥರ ನಾನು ಕೊಡ್ತಿದ್ದೀನಿ. ಇವಾಗ ಏನಂತ ಅಂದರೆ, ಸೆರ್ಗಿಲ್ಲಿ ಕೂತಿದೆ ಅಂತ ಅಂದರೆ, ಈಗ ಇದು ಬಾಡಿ ಅಂತ ಅಂದರೆ ನಮ್ಗೆ ಹಿಂಗೆ ಬಂದು ಹೀಗೆ ನಾವು ಯೂಶ್ವಲಿ ಕಾಲನ್ನ ಫೋಲ್ಡ್ ಮಾಡೋದಲ್ವ. ಸೊ ನಾವು ಈ ಪೋರ್ಷನ್ನ ದಪ್ಪ ಮಾಡೋಣ ಇವಾಗ. ಇವಾಗ ನೋಡಿ ಇಲ್ಲಿ ದಪ್ಪ ಆಯ್ತಲ್ವ. ಸೊ ಲಕ್ಷ್ಮೀ ದೇವಿ ಕಾಲನ್ನ ಫೋಲ್ಡ್ ಮಾಡಿ ಕೂತಿರೋ ಥರ ಕಾಣಿಸ್ತಿದೆ. ನಾನು ಆವಾಗಲೇ ಸೀರೆ ಗ್ರಿಪ್ಗೋಸ್ಕರ ಇಲ್ಲಿ ಪಿನ್ಗಳು ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಬಿಚ್ಚಿ ನರ್ಗೆನ ನೀಟಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಆ ಕಾಲನ್ನ ಫೋಲ್ಡ್ ಮಾಡಿ ಇಡೋಕ್ಕಾಗಿಲ್ಲ, ಎಲ್ಲ ನ್ಯೂಸ್ ಪೇಪರ್ ಇಲ್ಲ ಅಂತ ಅಂದರೆ ಮನೇಲಿ ಚಿಕ್ಕ ಮಕ್ಳದ್ದು ಯಾವುದಾದ್ರೂ ಬಾಲ್ಸ್ ಇದ್ದರೆ ಆಟಾಡೋ ಬಾಲ್ಸು ಅದನ್ನು ಸಹ ನೀವು ಇಟ್ಟು ಈ ಥರ ದಪ್ಪ ಮಾಡ್ಬೋದು. ಈ 2 ಕೈಗಳಿಗೆ ಈ ತೋಳ ಹತ್ರ ಬ್ಲೌಸ್ ಪೀಸ್ನ ಹಾಕಿದರೆ ನಮಗಿಲ್ಲಿ ಏನು ಲಕ್ಷ್ಮೀ ದೇವಿ ಬ್ಲೌಸ್ ಹಾಕಿರೋ ಥರ ಕಾಣಿಸ್ತಾರೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲ ಹೀಗೆ ಕೂಡ ಇಡ್ಬೋದು. ಇದೊಂದು ಮಾಡಿ ತೋರಿಸ್ತೀನಿ, ನಿಮಗೆ ಇಷ್ಟ ಆದರೆ ಇದೊಂದು ಮಾಡಿ. ಸೊ ಈ ರೀತಿ ಮಾಡಿಕೊಂಡು ಅದನ್ನಿಂದೆ ಲಕ್ಷ್ಮೀ ದೇವಿಗೆ ಫಿಕ್ಸ್ ಮಾಡೋಣ.
ನಿಮಗೆ ಈ ಪೋರ್ಷನಲ್ಲಿ ಸ್ವಲ್ಪ ದಪ್ಪ ಬೇಕಂತ ಅಂದರೆ ಸೊಂಟದ ಪಟ್ಟಿ ಹಾಕೋಕ್ಕೂ ಮುಂಚೆನೇ ನಾವು ಬ್ಲೌಸ್ ಪೀಸ್ ಕಟ್ಟಿದ್ವಲ್ಲ ಆವಾಗಲೇ ಇನ್ನೊಂದು ಲೇಯರ್ನ ದಪ್ಪ ಮಾಡ್ಕೊಬಿಟ್ಟು ಹಾಕಿ, ಆವಾಗಲೂ ಚೆನ್ನಾಗಿ ಬರುತ್ತೆ. ಮತ್ತೇನಂದರೆ ಇದು ಲಕ್ಷ್ಮೀ ದೇವಿಗೆ ಇನ್ನು ಏನೋ ಬನ್ ಬರುತ್ತಲ್ಲ, ಹೇರ್ ಬನ್ನು ಅದಾಗಲಿ ಇಲ್ಲಾಂದರೆ ಕಿರೀಟ ಆಗಲಿ ಆ ಥರದ್ದು ಹಾಕಿದ್ರೂ ಈ ಫೇಸ್ ಇನ್ನೂ ಹೈಟ್ ಆಗುತ್ತೆ, ಆಗಲೂ ಚೆನ್ನಾಗಿ ಕಾಣುತ್ತೆ. ಈಗ ಸದ್ಯಕ್ಕೆ ನಾನು ಇದನ್ನು ಹಾಕಿ ತೋರಿಸ್ತಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟು ಈಸಿ ಇದೆ ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದು ಅಂತಂದರೆ. ನಾನು ತುಂಬ ಪರ್ಫೆಕ್ಟಾಗಿ ಮತ್ತು ತುಂಬಾ ಚೆನ್ನಾಗಿ ಉಡ್ಸಿದ್ದೀನಿ ಅಂತ ಹೇಳಲ್ಲ, ಬಟ್ ಒಂದು ಸಿಂಗಲ್ ಕಳ್ಸೋಕ್ಕೆ ನಾವು ಯಾವ ರೀತಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ಬೋದು ಅಂತ ನಾನು ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.